ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಮೈ ಚಾನಲ್. ಎಳ್ಳು ಬೆಲ್ಲವನ್ನು ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಒಂದು ಒಣ ಕೊಬ್ಬರಿಯನ್ನು ಮೇಲೆ ಸಿಪ್ಪೆ ಹೋಗುವಷ್ಟೇ ತುರಿದುಕೊಂಡು ನಂತರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಾಕುದಲ್ಲಾದರೂ ಸರಿ, ಏಳಿಗೆ ಮಣೆಯಲ್ಲಾದರೂ ಸರಿ, ನಿಮಗೆ ಯಾವುದು ಅನುಕೂಲನೋ ಆ ರೀತಿ ಈ ರೀತಿ ಚಿಕ್ಕವಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 1 ಲೋಟ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ನಂತರ ಬೆಲ್ಲವನ್ನು ಇದೇ ರೀತಿ ಕಟ್ ಮಾಡ್ಕೋಬೇಕು. ಎಳ್ಳನ್ನು ನಾನಿಲ್ಲಿ 1.5 ಲೋಟ ತಗೊಂಡಿದ್ದೀನಿ. ಎಳ್ಳನ್ನು ಜಾಸ್ತಿ ಉರಿಬಾರ್ದು. ನಂತರ ಇಲ್ಲಿ ಶೇಂಗಾವನ್ನು ನಾನು 1 ಲೋಟ ತಗೊಂಡಿದ್ದೀನಿ. ಕಡಿಮೆ ಫ್ಲೇಮಲ್ಲಿ ರೋಸ್ಟಾಗಿ ಫ್ರೈ ಮಾಡಬೇಕು. ಕಡಲೆಯನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಬೇಸನ್ ತಗೊಳ್ಳಿ, ಅದರಲ್ಲಿ ಎಳ್ಳು, ಬೆಲ್ಲ ಮತ್ತು ಕಡಲೆ, ಶೇಂಗಾ ಬೀಜವನ್ನು ಕೂಡ ಸೇರಿಸುತ್ತಾ ಬನ್ನಿ. ಮತ್ತು ಸಂಕ್ರಾಂತಿಗೆ ಹಾಕುವ ದಿನಿಸು ಕೂಡ ಸಿಗುತ್ತದೆ ಅಂಗಡಿಯಲ್ಲಿ, ಅವನ್ನು ಕೂಡ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಕಲಸಿ. ಈಗ ರೆಡಿಯಾಗಿದೆ ಸಂಕ್ರಾಂತಿಯ ಎಳ್ಳು ಬೆಲ್ಲ. ಎಳ್ಳನ್ನು ಬಿಸಿ ಮಾಡೋದ್ರಿಂದ ಸುಮಾರು 3 ತಿಂಗಳು ಸ್ಟೋರ್ ಮಾಡಿದರೂ ಏನೂ ಆಗೋದಿಲ್ಲ. ಎಳ್ಳು ಬೆಲ್ಲ ಸವಿದು ಎಲ್ಲರೂ ಒಳ್ಳೆಯ ಮಾತನ್ನಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.